ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ವಿಶೇಷ ಸಭೆ ಕರೆಯಲಾಗಿತ್ತು. ಈ ಸಭೆಯಲ್ಲಿ ಪೌರಾಯುಕ್ತರು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಹಾಗೂ ನೂರಾರು ವ್ಯಾಪಾರಸ್ಥರು ಭಾಗವಹಿಸಿದರು. ಸಭೆಯಲ್ಲಿ ಮಾತನಾಡಿದ ಪೌರಾಯುಕ್ತ ಜಿಎನ್ ಚಲಪತಿ ಅವರು, ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಸಂಖ್ಯೆ ಹೆಚ್ಚಾಗುತ್ತದೆ. ಇದರಿಂದ ನಗರದ ಮುಖ್ಯ ರಸ್ತೆಗಳಲ್ಲಿ ಟ್ರಾಫಿಕ್ ಸಮಸ್ಯೆ, ಜನಜಂಗುಳಿ ಉಂಟಾಗುತ್ತದೆ. ಆದ್ದರಿಂದ ಈ ವರ್ಷ ಎಲ್ಲರ ಅನುಕೂಲಕ್ಕಾಗಿ ಪಾಲಿಟೆಕ್ನಿಕ್ ಮೈದಾನದಲ್ಲಿ ವ್ಯಾಪಾರಕ್ಕೆ ಮೀಸಲಿಡಲಾಗಿದೆ ಎಂದು ಹೇಳಿದರು. ನಗರಸಭೆ ಕಚೇರಿ ಮುಂಭಾಗ, ನಗರ ಪೊಲೀಸ್ ಠಾಣೆ ಮುಂಭಾಗ, ಡಬಲ್ ರೋಡ್ ಮತ್ತು ಬೆಂಗಳೂರು ಚಿಂತಾಮಣಿ ಮುಖ್ಯ ರಸ್ತೆಯಲ್ಲಿ ಯಾವುದೇ ಕಾರಣಕ್ಕೂ ವ್ಯಾಪಾರ ಮಾಡಲು ಅವಕಾಶವಿಲ್ಲ. ಈ ಸ್ಥಳಗಳಲ್ಲಿ ವ್ಯಾಪಾರ ಮಾಡಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಸುಗಮ ಸಂಚಾರಕ್ಕೆ ಅಡ್ಡಿಯಾಗಬಾರದು ಎಂಬ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ವ್ಯಾಪಾರಸ್ಥರು ಯಾವುದೇ ರೀತಿಯ ಆತಂಕ ಪಡುವ ಅಗತ್ಯವಿಲ್ಲ. ಹಬ್ಬಕ್ಕೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನು ಪಾಲಿಟೆಕ್ನಿಕ್ ಮೈದಾನದಲ್ಲಿ ಮಾಡಿಕೊಳ್ಳಬಹುದು. ಇಂದಿನಿಂದಲೇ ಮೈದಾನದಲ್ಲಿ ಸ್ಥಳಗಳನ್ನು ಗುರುತಿಸಿಕೊಂಡು ವ್ಯಾಪಾರ ಆರಂಭಿಸಬಹುದು. ನಗರದ ಸ್ವಚ್ಛತೆ ಕಾಪಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಕಸವನ್ನು ಕಸದ ಬುಟ್ಟಿಗೆ ಮಾತ್ರ ಹಾಕಬೇಕೆಂದು ಪೌರಾಯುಕ್ತರು ಸೂಚಿಸಿದರು. ಪ್ರತಿ ವರ್ಷ ಈ ವರ್ಷ ಅಂಬೇಡ್ಕರ್ ಭವನ ಶುಕ್ರವಾರ ಶನಿವಾರ ಇನಾಗ್ರೇಷನ್ ಇಮಿಡಿಯೇಟ್ ಆಗಿ ಏನ್ ಮಾಡ್ತೀವಿ ಅಂತ ಅದನ್ನ ಬೇರೆ ಕಡೆ ಶಿಫ್ಟ್ ಮಾಡೋಣ ಅಂತ ಮಾಡಿದ್ವಿ. ಐಡಿ ಅಸೆಂಬ್ಲಿ ಕಾಂಪ್ಲೆಕ್ಸ್ ಅಲ್ಲಿ ಖಾಲಿ ಇರ್ತಲ್ಲ, ಅದನ್ನೆಲ್ಲ ಲೆವೆಲ್ ಮಾಡ್ಕೊಳ್ತಾನಂದ್ರೆ ಅದಾಗೋದಿಲ್ಲ. ಅದು ಮಾಡಕ್ಕೆ ಇನ್ನೂ ಟೈಮ್ ಜಾಸ್ತಿ ತಗೊಳುತ್ತೆ. ಸೊ ಸದ್ಯಕ್ಕೆ ನಾವು ಪಾಲಿಟೆಕ್ನಿಕ್ ಗ್ರೌಂಡ್ ಕ್ಲೀನ್ ಮಾಡಿಟ್ಟಿದ್ದೀವಿ. ಮನೆ ಪಾಲಿಟೆಕ್ನಿಕ್ ಗ್ರೌಂಡ್ಗೆ ನಿಮ್ಮನ್ನೆಲ್ಲಾನು ನಾನು ನೆನ್ನೆ ಹೇಳಿದ್ದೀನಿ, ಗೊತ್ತಿರಬೇಕಲ್ಲ, ಎಲ್ಲ ನಿಮ್ಮ ಅಧ್ಯಕ್ಷರಿಗೆಲ್ಲ ಹೇಳಿದ್ದೀನಿ. ಅಲ್ಲಿಗೆ ಎಲ್ಲರೂ ಬನ್ನಿ. ಅಲ್ಲಿ ಒಂದು ದಿವಸ ಹಬ್ಬ ಆಚರಣೆ ಏನಿದ್ರು ಮಾಡ್ಕೊಳ್ಳಿ. ಮಿಕ್ಕಿ ಟೈಮಲ್ಲಿ ನಾವು ಹೇಳ್ತೀವಿ ಏನು ಮಾಡಬೇಕಂತ. ಸೊ ಸ್ವಲ್ಪ ದಿವಸ ಅಷ್ಟೇ ನಿಮಗೆ ಈಗ ಪರ್ಮನೆಂಟ್ ಆಗಿ ನಿಮಗೆ ವ್ಯವಸ್ಥೆ ಆಗ್ತದೆ. ಬೀದಿ ಬದಿ ವ್ಯಾಪಾರಸ್ಥರನ್ನ ಯಾರೂ ಸಹ ಒಕ್ಕಲೆಬ್ಸೋದಾಗಲಿ ಕಳಿಸೋದಾಗಲಿ ಪ್ರತಿ ಸಲ ಹೇಳ್ತಾ ಇದ್ದೀವಿ. ಐಡಿ ಅಸೆಂಬ್ಲಿ ಕಾಂಪ್ಲೆಕ್ಸ್ ಅಲ್ಲಿ ಕಟ್ತಾ ಇಲ್ಲ ಅಂತ ನಿಮ್ಗೆ ಅನುಮಾನ ಇರ್ತಾ ಇಲ್ವಾ? ಕೊಡ್ತಾಕಿದೀವಾ? ಸ್ಟಾರ್ಟ್ ಮಾಡ್ತೀವಿ. ಮಾಡಿದ್ಮೇಲೆ ಅದಕ್ಕೊಂದು ಕವರ್ ಮಾಡ್ತೀವಿ. ಈಗ ಹೂವಿನ ಅಂಗಡಿಯವರಿಗೆ ಸಪ್ರೇಟ್ ಮಾಡ್ಕೊಡ್ತೀವಿ, ತರಕಾರಿ ಹಣ್ಣಿಗೆ ಸಪ್ರೇಟ್ ಮಾಡ್ತೀವಿ. ಈಗೆಲ್ಲ ನೀವು ಆಚಾರ ನೋಡಿದ್ದೀರಾ, ಚೆನ್ನಾಗಿದೆ. ಈಗ ಆ ಥರ ಎಲ್ಲ ಒಂದೊಂದೇ ವ್ಯವಸ್ಥೆ ಆಗ್ತೀವಿ. ಯಾರು ಏನು ಹೇಳಿದ್ರು ಕಿವಿಗೊಡಕ್ಕೆ ಹೋಗ್ಬೇಡಿ. ಜನ ಇದನ್ನೇ ಕ್ರಿಯೇಟ್ ಮಾಡಕ್ಕೆ ಕಾಯ್ತಾ ಇರ್ತಾರೆ. ಅರ್ಥ ಆಯ್ತಾ? ನಾವಾಗ್ಲಿ, ಸರ್ಕಾರ ಆಗಲಿ, ಮುಖ್ಯವಾಗಿ ಸ್ಥಳೀಯ ಶಾಸಕರಾಗಲಿ, ಯಾವ ಬಡವರು ಹೊಟ್ಟೆ ಹೊಡೆಯೋದಕ್ಕೆ ಯಾರು ಇಲ್ಲ. ನಾವೆಲ್ಲ ಬಡತನದಿಂದನೇ ಇಲ್ಲಿ ಬಂದಿರೋದು. ಯಾರು ಹೊಟ್ಟೆನೂ ಹೊಡೆಯಲ್ಲ. ಒಂದು ದಿವಸ ಕಷ್ಟ ಆಗ್ಬೋದು ಸ್ವಲ್ಪ ಹೋಗೋದಕ್ಕೆ, ಎಲ್ಲರೂ ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ. ಈ ಸಂದರ್ಭದಲ್ಲಿ ಮಾತನಾಡಿದ ನಗರ ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್, ಹಬ್ಬದ ಸಂದರ್ಭದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ವ್ಯಾಪಾರಸ್ಥರು ಪರಸ್ಪರ ಜಗಳ, ಮಾತಿನ ಚಕಮಕಿ ಮಾಡದೆ ಸಾಮರಸ್ಯದಿಂದ ವ್ಯಾಪಾರ ಮಾಡಬೇಕು. ಗ್ರಾಹಕರೊಂದಿಗೆ ಸೌಜನ್ಯದಿಂದ ವರ್ತಿಸಬೇಕು. ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಂದೋಬಸ್ತ್ ಮಾಡಲಾಗುವುದೆಂದು ತಿಳಿಸಿದರು. ಅವರು ಮತ್ತೆ ಮಾತನಾಡಿ, ಪಾಲಿಟೆಕ್ನಿಕ್ ಮೈದಾನದಲ್ಲಿ ಸಾಕಷ್ಟು ಜಾಗವಿದೆ. ಅಲ್ಲಿ ವಿದ್ಯುತ್, ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂತೆ ನಗರಸಭೆಗೆ ಸೂಚಿಸಲಾಗಿದೆ. ಮಹಿಳೆಯರು ಮತ್ತು ಮಕ್ಕಳಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಲಾಗುವುದು ಎಂದರು. ಶನಿವಾರ ಸಾಕಷ್ಟು ಬಂದೋಬಸ್ತ್ಗಳಿದೆ ನಮ್ಮ ಚಿಂತಾಮಣಿ ನಗರದಲ್ಲಿ. ಹಾಗಾಗಿ ನಾವು ರಸ್ತೆಯಲ್ಲಿ ಯಾವುದೇ ತರ ಪಾರ್ಕಿಂಗು, ತಳ್ಳಗಾಡಿಗಳಿಗೂ ಯಾವುದಕ್ಕೂ ಅನುಕೂಲ ಮಾಡಿಕೊಡಲ್ಲ. ನೀವು ನಾಳೆ ದಿನ ಬೆಳಿಗ್ಗೆ 4 ಗಂಟೆಗೆ ಬಂದು ಒಂದು ಟೆಂಟ್ ಹಾಕೊಳ್ಳೋಂಥದ್ದು, ಈಗ ಸಾಹೇಬ್ರ ಪ್ರಕಾರ ಪರ್ಮನೆಂಟ್ ಅಂಗಡಿಗಳನ್ನೂ 4 ಮುಂದೆ ಹೆಜ್ಜೆ ಇಡೋಂಥದ್ದು, ಇದು ಯಾವುದಕ್ಕೂ ಅವಕಾಶ ಕೊಡೋದಿಲ್ಲ. ನೀವು ನಮಗೆ ಅಲ್ಲಿ ಬಂದು ಮತ್ತಿನ್ನೊಂದು ಥರ ಮಾಡೋದು ಬೇಡ. ನಾವು ಅಲ್ಲಿ ಮತ್ತಿನ್ನೊಂದ್ಸರಿ ನಿಮ್ಮ ಹತ್ರ ಬಂದು ಮತ್ತಿನ್ನೊಂದ್ಸರಿ ಈ ಥರ ಮಾಡಬೇಡಿ ಅನ್ನೋದು, ಮತ್ತು ಮಾತು ಚಕಮಕಿ ಅದೆಲ್ಲ ಬೇಕಿಲ್ಲ. ಈಗ ಏನು ನಿಮ್ಗೇನು ಡೌಟ್ಸ್ ಇದೆ, ನಿಮ್ಗೆ ಏನೇನು ಬೇಕು ಅನುಕೂಲ ಮಾನ್ಯ ಕಮಿಷನರ್ ಸಾಹೇಬರೆಲ್ಲ ಮಾಡಿಕೊಡ್ತಿದ್ದಾರೆ. ನೀವುಗಳು ಅದೇ ತಕ್ಕನಾಗಿ ನಡ್ಕೋಬೇಕು. ಜೊತೆಗೆ ನಮ್ಮ ಪೊಲೀಸರು ಬಂದು, ಈಗ ನಮ್ಗೆ ಗೊತ್ತಿರೋ ಪ್ರಕಾರ ಬೇರೆ ಹಳ್ಳಿಗಳಿಂದ ಬಂದ್ಬಿಟ್ಟು ಇದಕ್ಕಿದ್ದಂಗೆ ನಮ್ಮ ತಾಲೂಕು ಆಫೀಸ್ ಎದುರುಗಡೆ ಮತ್ತು ನಮ್ಮ ಮುನ್ಸಿಪಾಲಿಟಿ ಆಫೀಸ್ ಎದುರುಗಡೆ ಅವ್ರು ಯಾರಿಗೂ ನಾವು ಅನುಕೂಲ ಮಾಡಲ್ಲ. ನಾವು 24 ಗಂಟೆ ನಮ್ಮ ಪೊಲೀಸ್ ಸಿಬ್ಬಂದಿಗಳನ್ನ ಹಾಕಿರ್ತೀವಿ. ಯಾರು ಅವ್ರು ಬಂದು ನೆಲೆ ಮಾಡಕ್ಕೆ ಬಿಡೋದಿಲ್ಲ. ಇನ್ನು ಸಭೆಯಲ್ಲಿ ಭಾಗವಹಿಸಿದ್ದ ವ್ಯಾಪಾರಸ್ಥರು ನಗರಸಭೆ ಮತ್ತು ಪೊಲೀಸ್ ಇಲಾಖೆಯ ಈ ನಿರ್ಧಾರವನ್ನು ಸ್ವಾಗತಿಸಿದರು. ಪ್ರತಿ ವರ್ಷ ರಸ್ತೆ ಬದಿ ವ್ಯಾಪಾರ ಮಾಡುವುದರಿಂದ ಪೊಲೀಸರು ಮತ್ತು ನಗರಸಭೆ ಅಧಿಕಾರಿಗಳೊಂದಿಗೆ ಸಮಸ್ಯೆ ಆಗುತ್ತಿತ್ತು. ಈ ಬಾರಿ ಒಂದೇ ಕಡೆ ಎಲ್ಲರಿಗೂ ಅವಕಾಶ ಕೊಟ್ಟಿರುವುದು ಒಳ್ಳೆಯದಾಗಿದೆ ಎಂದು ಒಬ್ಬ ಹಿರಿಯ ವ್ಯಾಪಾರಸ್ಥರು ಅಭಿಪ್ರಾಯಪಟ್ಟರು. ಪಾಲಿಟೆಕ್ನಿಕ್ ಮೈದಾನ ನಗರದ ಮಧ್ಯಭಾಗದಲ್ಲಿರುವುದರಿಂದ ಗ್ರಾಹಕರಿಗೆ ಬರಲು ಅನುಕೂಲವಾಗುತ್ತದೆ. ಅಲ್ಲದೆ ವಾಹನ ನಿಲುಗಡೆಗೂ ಸಾಕಷ್ಟು
ಸ್ಥಳವಿರುವುದರಿಂದ ಟ್ರಾಫಿಕ್ ಸಮಸ್ಯೆ ಕಡಿಮೆಯಾಗಲಿದೆ. ನಗರಸಭೆ ಅಧಿಕಾರಿಗಳು ಮೈದಾನದಲ್ಲಿ ಸ್ವಚ್ಛತೆ, ಲೈಟ್, ನೀರಿನ ವ್ಯವಸ್ಥೆ ಮಾಡುವ ಕೆಲಸವನ್ನು ಈಗಾಗಲೇ ಆರಂಭಿಸಿದ್ದಾರೆ. ಹಬ್ಬ ಮುಗಿಯುವವರೆಗೂ ವಿಶೇಷ ತಂಡವನ್ನು ನಿಯೋಜಿಸಲಾಗಿದೆ. ಒಟ್ಟಾರೆಯಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಅಚ್ಚುಕಟ್ಟಾಗಿ ಆಚರಿಸಲು ನಗರಸಭೆ, ಪೊಲೀಸ್ ಇಲಾಖೆ ಮತ್ತು ವ್ಯಾಪಾರಸ್ಥರು ಜಂಟಿಯಾಗಿ ಸಹಕರಿಸಬೇಕೆಂದು ಅಧಿಕಾರಿಗಳು ಮನವಿ ಮಾಡಿದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ.